ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾವಿವಾಗ ಬಂಡೆ ಮಕ್ಕಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ಶ್ರೀನಗರ ಹತ್ರ ಇರೋದು. ನೋಡಿ, ಈ ದೇವಸ್ಥಾನದ ವಿಶೇಷ ಏನಂದರೆ, ಈ ದೇವ್ರ ಮೇಲೆ ನೀರು ಹಾಕಿದ್ರೆ ನೀರೆಲ್ಲ ಬಂದು ನಮ್ಮ ಮೇಲೆ ಬೀಳುತ್ತೆ. ಅದೇ ಈ ದೇವಸ್ಥಾನದ ವಿಶೇಷ. ಬಂಡೆ ಮಕ್ಕಳ ದೇವಸ್ಥಾನದ ಮುಂದೆ ಒಂದು ದೇವಸ್ಥಾನ ಇದೆ. ನಾವು ಆ ದೇವಸ್ಥಾನಕ್ಕೂ ಹೋಗಿದ್ವಿ. ನೋಡಿ, ನಾವಿವಾಗ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಗವಿಗಂಗಾಧೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ವಾಕಬಲ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳಿದ್ರು, ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಈ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಎಲ್ಲ ಅಲೋ ಮಾಡಲ್ಲ. ಫೋಟೋ ವಿಡಿಯೋ ಎಲ್ಲ ರೆಸ್ಟ್ರಿಕ್ಟೆಡ್ ಆಗಿದೆ. ಅದಕ್ಕೆ ನಾವು ಬರೀ ಆಚೆಗಡೆಯಿಂದನೇ ವಿಡಿಯೋ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ದೇವ್ರ ದರ್ಶನ ಮಾಡಾಯಿತು. ಅದಕ್ಕೆ ಇವಾಗ ಬಸವನಗುಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಡಲೆಕಾಯಿ ಪರಿಚಯ ಮಾಡ್ತಾರೆ. ಅದಕ್ಕೆ ನೋಡಿ, ಜನ ಅಂತೂ ಫುಲ್ಲು ಜಾಸ್ತಿ ರಶ್ ಇದ್ದಾರೆ. ನೋಡಿ, ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ನಾವು ಆಚೆಗಡೆಯಿಂದನೇ ನಮಸ್ಕಾರ ಹಾಕೊಂಡು ಪರಿಚಯ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಕಡಲೆಕಾಯಿ ಮತ್ತು ಮ್ಯಾಂಗೋ ಚುರ್ಮುರಿ ತೊಗೊಂಡಿದ್ವಿ. ಚುರ್ಮುರಿ ಅಂತೂ ಸಖತ್ತಾಗಿತ್ತು. ಫುಲ್ಲು ಮ್ಯಾಂಗೋ ಫ್ಲೇವರ್ ಇತ್ತು. ಹೋಗಿ ಸ್ವಲ್ಪ ಕೊನೆದು ನೋಡಿ, ಬಸವನಗುಡಿಯಿಂದ ಮುಂದೆ ಶ್ರೀ ಗೋವರ್ಧನಗಿರಿ ಅಂತ ಒಂದು ಗೋಶಾಲೆ ಇದೆ. ಅಲ್ಲಿ ಕೃಷ್ಣ ಕಿರುಬೆರಳಲ್ಲಿ ಬಂಡೆ ನೆತ್ಕೊಂಡಿರೋದು. ನೋಡಿ, ಇಲ್ಲೂ ಅಷ್ಟೇ ಫೋಟೋ ವಿಡಿಯೋ ರಿಸ್ಟ್ರಿಕ್ಟೆಡ್ ಆಗಿತ್ತು. ಅದಕ್ಕೆ ಆಚೆ ಕಡೆಯಿಂದನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ. ಆಚೆ ಕಡೆಯಿಂದ ಅಂತೂ ಫುಲ್ಲು ದೊಡ್ಡ ಮೌಂಟೇನ್ ಥರ ಇತ್ತು. ಫುಲ್ಲು ಬೆಟ್ಟ ಕಲ್ಲೆಲ್ಲ.